ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ತಿಳಿಸ್ಕೊಡೋದೇನೆಂದರೆ ಯೂಟ್ಯೂಬ್ ಬ್ಯಾನರ್ ಹೇಗೆ ಮಾಡೋದು ಅಂತ. ಫಸ್ಟ್ ಪ್ಲೇಸ್ಟೋರ್ ಓಪನ್ ಮಾಡಿ, ಅಲ್ಲಿ ಪಿಕ್ಸೆಲ್ ಲ್ಯಾಬ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಓಪನ್ ಮಾಡ್ಕೊಳ್ಳಿ. ಇಮೇಜ್ ಸೈಜ್ ನೋಡಿ. ಯೂಟ್ಯೂಬ್ ಚಾನಲ್ ಬ್ಯಾನರ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಕೊಡಿ. ನೆಕ್ಸ್ಟ್ ಟೆಸ್ಟ್ ಡಿಲೀಟ್ ಮಾಡಿ. ನೆಕ್ಸ್ಟ್ ಕಲರ್ ಚೇಂಜ್ ಮಾಡ್ಕೊಳ್ಳಿ, ನಿಮ್ಗೆ ಯಾವ್ದು ಬೇಕದು. ನಾನು ಬ್ಲ್ಯಾಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಆಲ್ಬಮ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ PNGಯನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಇದು ಮಾಡ್ಕೊಳ್ಳಿ, ಅಪ್ಲೋಡ್ ಮಾಡ್ಕೊಳ್ಳಿ. ನಾನು ಹುಡುಕ್ತಿದ್ದೀನಿ ನನ್ನ PNGಯಲ್ಲಿದೆ ಅಂತ. ನೆಕ್ಸ್ಟ್ ಸಿಗ್ತಿಲ್ಲ ನನಗೆ, ಜಲ್ದಿ ವೇಟ್. ಇಲ್ಲೇ ಇದೆ. ಭಾಳ ಫೋಲ್ಡರ್ ಇದೆಯಲ್ಲ, ಗೊತ್ತಾಗ್ತಿಲ್ಲ. ನೆಕ್ಸ್ಟ್ ಸಿಕ್ತು ನನಗೆ. ಈ PNG ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೆಕ್ಸ್ಟ್ ಇಲ್ಲಿ ಇದು ಇದೆ, ಒಂದು ರಿಟ್ಯೂವಲ್ ಫುಲ್ 100% ಹಿಡಿದು. ನೆಕ್ಸ್ಟ್ ಕಲರ್ ನೋಡ್ಕೊಳ್ಳಿ, ಅದರದ್ದು ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೆಸ್ಟ್ ಹಾಕ್ಕೊಳ್ಳಿ. ನಿಮ್ಮ ಚಾನಲ್ ಹೆಸರು ಏನಿದೆ ಅಂತ ಟೈಪ್ ಮಾಡ್ಕೊಳ್ಳಿ. ನಾನು ನನ್ನ ಚಾನಲ್ದು ಇಮೇಜ್ ತೊಗೊತಿದ್ದೀನಿ, ಅಂದರೆ ಪ್ರೊಫೈಲ್ ತೊಗೊತಿದ್ದೀನಿ ನಾನು. ಇಲ್ಲಿದೆ, ಕಾಣ್ತಿದೆಯಲ್ಲ ಇದು. ರೌಂಡಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ನಿಮ್ಗೆ ಯಾವ ಸೈಡ್ ಬೇಕು ಆ ಸೈಡ್ನ ಮೇಲೆ ಇಟ್ಕೊಳ್ಳಿ. ನನಗೆಲ್ಲಿ ಅಡ್ಜಸ್ಟ್ ಆಗುತ್ತೆ ನಾನು ಅಲ್ಲಿ ಇಟ್ಕೊತೀನಿ. ನೋಡಿ, ನಾನು ಇಲ್ಲಿ ಇಟ್ಕೊತೀನಿ. ಇಷ್ಟು ಅಡ್ಜಸ್ಟ್ ಮಾಡಿಕೊಂಡು ಟೆಸ್ಟ್ ಗ್ಯಾಲರಿಗೆ ಹೋಗಿ ಟೆಸ್ಟ್ ತೊಗೊಳ್ಳಿ. ನಿಮ್ಮ ಪೇಜ್ ಯಾವುದಿದೆ ಆ ಪೇಜ್ನ ಹೆಸರು ಹಾಕ್ಕೊಳ್ಳಿ. ನಾನು ಅಲ್ಲಿ ಮ್ಯೂಸಿಕ್ ಅಂತ ಹಾಕ್ತಿದ್ದೀನಿ. ಕ್ಯಾಪಿಟಲ್ ಬೇಕಾದರೆ ಕ್ಯಾಪಿಟಲ್ ಹಾಕ್ಕೊಳ್ಳಿ, ಸ್ಮಾಲ್ ಬೇಕಂದ್ರೆ ಸ್ಮಾಲ್ ಹಾಕ್ಕೊಳ್ಳಿ. ನಿಮ್ಗೆ ಯಾವುದು ಚೆನ್ನಾಗಿ ಅನಿಸುತ್ತೆ ಅದು ಹಾಕ್ಕೊಳ್ಳಿ. ಇವಾಗ ಕಲರ್ ಮೇಲೆ ಕ್ಲಿಕ್ ಮಾಡಿ, ನಾನು ಬ್ಲ್ಯಾಕ್ ತೊಗೊತಿದ್ದೀನಿ. ನೆಕ್ಸ್ಟ್ ಇದು ಫಾಂಟ್ ನೋಡ್ಕೊಳ್ಳಿ. ನಿಮ್ಗೆ ಯಾವ ಫಾಂಟ್ ಚೆನ್ನಾಗಿ ಅನಿಸುತ್ತೆ ನೀವು ಅದು ತೊಗೊಳ್ಳಿ. ನಾವು ಸೆಮಿ ಬೋಲ್ಡ್ ಅಂತ ತೊಗೊತಿದ್ದೀನಿ. ನೋಡಿ, ನಿಮ್ಗೆ ಯಾವ್ದು ಅಡ್ಜಸ್ಟ್ ಆಗುತ್ತೋ, ಯಾವ್ದು ಚೆನ್ನಾಗಿ ಕಾಣುತ್ತೋ ಅದು ತೊಗೊಳ್ಳಿ. ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ಳಿ ಫಾಂಟ್ ಸೈಜ್ನ. ನೋಡಿ, ಫಾಂಟ್ ಕಲರ್ ನಿಮಗೆ ರೆಡ್ ಬೇಕಂದ್ರೆ ರೆಡ್ ತೊಗೊಳ್ಳಿ, ಬ್ಲೂ ಬೇಕಂದ್ರೆ ಬ್ಲೂ ತೊಗೊಳ್ಳಿ, ವೈಟ್ ಬೇಕಂದ್ರೆ ವೈಟ್ ತೊಗೊಳ್ಳಿ. ನಿಮ್ಗೆ ಯಾವ್ದು ಚೆನ್ನಾಗಿ ಅನಿಸುತ್ತೋ ಅದು ತೊಗೊಳ್ಳಿ. ಇಮೇಜ್ ಸೈಜ್ ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕನ್ನಿಸುತ್ತೋ ಅಷ್ಟು ದೊಡ್ಡ ಮಾಡ್ಕೊಳ್ಳಿ. ಮತ್ತು ಯಾವ ಪ್ಲೇಸಿಗೆ ಬೇಕು ಆ ಪ್ಲೇಸಿಗೆ ಇಟ್ಕೊಳ್ಳಿ. ಬಂದೆ ನಿಮ್ಗೆ ಎಲ್ಲಿ ಬೇಕು ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನಗೆ ಇಲ್ಲಿ ಬೇಕು, ನಾನು ಇಲ್ಲಿ ಅಡ್ಜಸ್ಟ್ ಮಾಡ್ಕೊತೀನಿ ನಾನು. ನೆಕ್ಸ್ಟ್ PNG ಇದ್ದಾವೆ, PNG ಇದು ತೊಗೊಳ್ಳಿ, ಸಬ್ಸ್ಕ್ರೈಬ್ ಬಟನ್ನು. ನಿಮ್ಗೆ ಎಲ್ಲಿ ಬೇಕನ್ಸುತ್ತೋ ಅಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಎಲ್ಲಿ ಸರಿ ಅನಿಸುತ್ತೋ ಅಲ್ಲಿ ಇಟ್ಕೊಳ್ಳಿ. ಒಟ್ಟಿನಲ್ಲಿ ನೋಡಿ, ನನಗೆ ಇಲ್ಲೇ ಕಂಫರ್ಟ್ ಆಗ್ತಿದೆ, ನಾನು ಇಲ್ಲಿ ನೋಡ್ತೀನಿ. ನೆಕ್ಸ್ಟ್ ಲಾಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಇದು ಹಾಕ್ಕೊಳ್ಳಿ, ಮೂವ್ ಆಗೋಲ್ಲ. ಲಾಕ್ ಮಾಡ್ಕೊಂಡ್ರೆ ಮೂವ್ ಆಗೋಲ್ಲ ಬೇರೆದು. ಸೈಜ್ ನೋಡ್ಕೊಳ್ಳಿ, ನನ್ನ ಸೈಜ್ ನಿಮ್ಗೆ ಎಷ್ಟು ದೊಡ್ಡ ಸೈಜ್ ಇಟ್ಕೊಳ್ಳಿ ನೀವು. ನೋಡಿ, ನಿಮ್ಗೆ ಎಲ್ಲಿ ಅಡ್ಜಸ್ಟ್ ಆಗುತ್ತೋ ಅಲ್ಲಿ ನೋಡಿಕೊಂಡು ಇದು ಮಾಡಿ. ಇದನ್ನು ಲಾಕ್ ಮಾಡಿ. ನೋಡಿ, ಮಿಡಲಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ PNG ತೊಗೊಳ್ಳಿ. ನೆಕ್ಸ್ಟ್ ಯೂಟ್ಯೂಬ್ ನೋಡ್ಕೊಳ್ಳಿ. ನಿಮ್ಗೆ ಎಲ್ಲಿ ಬೇಕು ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲಿ ಚೆನ್ನಾಗಿ ಕಾಣುತ್ತೆ ಅಲ್ಲಿ ಇಟ್ಕೊಳ್ಳಿ ನೀವು. ನಮ್ಗೆ ಇಲ್ಲಿ ಅನಿಸುತ್ತೆ ನಾನು ಇಲ್ಲಿ ಇಟ್ಕೊತೀನಿ.
ನೆಕ್ಸ್ಟ್ ತೊಗೊಳ್ಳಿ. ಫಾಲೋ ಏನಂತ ಟೈಪ್ ಮಾಡ್ತೀರಂದರೆ ಫಾಲೋ ಫಾರ್ ಮೋರ್ ವೀಡಿಯೋಸ್ ಅಂತ ನಿಮ್ಗೇನು ಬೇಕು ಅದು ಟೈಪ್ ಮಾಡ್ಕೊಳ್ಳಿ. ಫಾಲೋ ಅಪ್ ಮಾಡ್ಕೊಳ್ಳಿ, ಫಾಲೋ ಮೀ ಮಾಡ್ಕೊಳ್ಳಿ. ಏನು ಅನಿಸುತ್ತೋ ನಿಮ್ಗೆ ಯಾವ ಥರ ಬೇಕೋ ಆ ಥರ ಟೈಪ್ ಮಾಡ್ಕೊಳ್ಳಿ. ಸ್ವಲ್ಪ ಚಿಕ್ಕದು ಮಾಡೋಣ ಫಾಂಟ್ನ. ನೋಡಿ ನಿಮ್ಗೆ ಯಾವ ಫಾಂಟ್ ಬೇಕು ಆ ಫಾಂಟ್ ಇಟ್ಕೊಳ್ಳಿ. ಅದು ಚೆನ್ನಾಗಿ ಕಾಣುತ್ತೆ ನೋಡಿ ನಿಮಗೆ, ಅದು ಇಟ್ಕೊಳ್ಳಿ ನೀವು. ನಾನು ಇದನ್ನು ಸಣ್ಣದು ಮಾಡ್ಕೊತೀನಿ. ನಾನು ಸ್ವಲ್ಪ ದೊಡ್ಡದು ಕಾಣ್ತಿದೆಯಲ್ಲ ಅದು ಸಣ್ಣದು ಮಾಡ್ಕೊತೀನಿ ನೋಡಿ. ಅದಕ್ಕೆ ನಿಮಗೆ ಲಾಕ್ ಮಾಡ್ಕೊಂಡಿದ್ದು ಆಗಲೇ ನೋಡಿ. ನಾನು ಲಾಕ್ ಮಾಡ್ಕೊತೀನಿ, ಮೂವ್ ಆಗಲ್ಲ ಅದು. ಲಾಕ್ ಯಾವ ಮಾಡ್ಕೊಳಲ್ಲ ಅದು ಮೂವ್ ಆಗಲ್ಲ ನೋಡಿ. ಒಂದೇ ಮೂವ್ ಆಗುತ್ತೆ ಈಗ. ನಿಮ್ಗೆ ಎಲ್ಲಿ ಕಂಫರ್ಟ್ ಅನಿಸುತ್ತೆ ಅಲ್ಲಿ ಇಟ್ಕೊಳ್ಳಿ ಅದನ್ನು ಐಕಾನ್ ಫಾಂಟ್ನ. ನೆಕ್ಸ್ಟ್ ಕಲರ್ ನೋಡಿ, ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ಹಾಕ್ಕೊಳ್ಳಿ. ನನಗೆ ಬ್ಲ್ಯಾಕ್ ಇಷ್ಟ, ಬ್ಲ್ಯಾಕ್ ಹಾಕ್ಕೊತೀನಿ. ನೆಕ್ಸ್ಟ್ PNG ನೋಡಿ, ಎಲ್ಲ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. PNGನ ನೀವು ಡೌನ್ಲೋಡ್ ಮಾಡ್ಕೊಂಡು ಇದು ಮಾಡ್ಕೋಬೋದು, ನೀವು ಅಪ್ಲೈ ಮಾಡ್ಕೋಬೋದು ನೋಡಿ. ಇದು ಯೂಟ್ಯೂಬ್ ಸಿಂಬಲು ನಿಮ್ಗೆ ಎಲ್ಲಿ ಅಡ್ಜಸ್ಟ್ ಆಗುತ್ತೋ ಅಲ್ಲಿ ಇಟ್ಕೊಳ್ಳಿ ನೀವು ನೋಡಿ. ನಿಮ್ಗೆ ಎಲ್ಲಿ ಬೇಕನ್ಸುತ್ತೋ ಅಲ್ಲಿ ಖಾಲಿ ಸ್ಪೇಸ್ ಎಲ್ಲಿದೆ ಅಲ್ಲಿ ಇಟ್ಕೊಳ್ಳಿ ನೀವು. ನೆಕ್ಸ್ಟ್ ಇಮೇಜ್ ನೋಡಿ, ಎಲ್ಲ ನಿಮ್ಮ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ನೋಡಿ. ಯೂಟ್ಯೂಬ್ ನಾನು ಈ ಕಡೆ ಇಟ್ಕೊತೀನಿ. ಚಿಕ್ಕದು ಮಾಡ್ಕೊಳ್ಳಿ, ಸ್ವಲ್ಪ ಚಿಕ್ಕ ಮಾಡ್ಕೊಂಡು ಕಂಫರ್ಟ್ ಜಾಗದಲ್ಲಿ ಇಟ್ಕೊಳ್ಳಿ ನೀವು, ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಇಟ್ಕೊತೀನಿ ನೋಡಿ. ಓಕೆ, ಮತ್ತು PNG ನೋಡ್ಕೊಳ್ಳಿ. ನೀವು ಚಿಕ್ಕದು ಮಾಡ್ಕೊಂಡು ಈ ಕಡೆ ಬಾರ್ಡ್ರಿಗೆ ಒಂದು, ಆ ಕಡೆ ಈ ನೆಕ್ಸ್ಟ್ ರೈಟ್ ಮೇಲೆ ಒಂದು, ಲೆಫ್ಟ್ ಮೇಲೆ ಒಂದು ಹಾಕ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಅದೇ ಥರ ತೊಗೊಂಡು ಅದನ್ನೇ ಈ ಸೈಡ್ ತೊಗೊಳ್ಳೋದು, ಲೆಫ್ಟ್ ಸೈಡ್ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅದು. ಈ ಥರ ಮಾಡ್ಕೊಳ್ಳಿ. ಎಸ್, ನೆಕ್ಸ್ಟ್ ಗ್ಯಾಲರಿ ನೋಡ್ಬೋದು. ಸ್ಯಾಡೋದೊಂದಿದೆ, ಒಂಥರ ಬ್ಲ್ಯಾಕ್ ಇಷ್ಟು ಥರ ಬಾರ್ಡ್ರೆಲ್ಲ ಬ್ಲ್ಯಾಕ್ ಬರುತ್ತೆ ನೋಡಿ. ಇದು ಬೇಕಂದ್ರೆ ಇದು ಹಾಕ್ಕೋಬೋದು, ಚೆನ್ನಾಗಿ ಕಾಣುತ್ತೆ. ಬಟ್ ಬೇಡ, ಚೆನ್ನಾಗಿ ಅನಿಸ್ತಲ್ಲ ಅದು. ಇನ್ನೊಂದಿದೆ PNG, ಬಾರ್ಡ್ರೆಲ್ಲ ಬ್ಲ್ಯಾಕ್ ಬರುತ್ತೆ. ನಾನು ತೋರಿಸ್ತೀನಿ, ಇಲ್ಲಿಗೆ ನೋಡಿ. ಈ ಥರ ಅಂದರೆ ಶೇಡ್ ಬರುತ್ತೆ, ಬ್ಲ್ಯಾಕ್ ಎಲ್ಲ ಚೆನ್ನಾಗಿ ಕಾಣುತ್ತೆ ಒಂದು ರೀತಿ. ಅದೇ ರಿಲೇಟಿವ್ ಅಂತ ಸೈಜ್ ಅಂತ ಇಟ್ಕೊಳ್ಳಿ, 100% ಇಟ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ. ಈಗ ನೆಕ್ಸ್ಟ್ ಸೇವ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. PG ಟ್ರಾನ್ಸ್ಪರೆಂಟ್ ಇರಲಿ. ಇಲ್ಲಿ ನೋಡಿ, ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿ, JPG ಓಕೆ. ನೆಕ್ಸ್ಟ್ ಡಿಮೆನ್ಷನ್ಸ್ ಅಂತಿದೆಯಲ್ಲ, ಅಲ್ಟ್ರಾ ಇಟ್ಕೊಂಡು ಸೇವ್ ಟು ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಯೂಟ್ಯೂಬ್ ಚಾನಲ್ ಬ್ಯಾನರ್ ರೆಡಿ ಆಗುತ್ತೆ. ನೆಕ್ಸ್ಟ್ ಈಗ ನೋಡಿ, ರೆಂಡರಿಂಗ್ ಇಮೇಜ್ ಅಂತ ಬರುತ್ತೆ, ಲೋಡ್ ಆಗುತ್ತೆ, ಸೇವ್ ಆಯಿತು ಇಮೇಜ್. ಇಷ್ಟಕ್ಕೆ ಬಾಯ್.